ವಿದ್ಯಾರ್ಥಿಗಳೇ, ಇವತ್ತು ನಾವು 4ನೇ ವರ್ಗದ ಪಾಠ 10 ಅಭ್ಯಾಸ 10 ದೀರ್ಘ ಈಕಿ ಮಾತ್ರ ಅಂದ್ರೆ ದೊಡ್ಡ ಈ ಮಾತ್ರಾದ ಶಬ್ದಗಳ ಅರ್ಥವನ್ನ ಜೊತೆಗೆ ಆ ಒಂದು ಅಕ್ಷರದ ಮಾತ್ರ ಅನುಸಾರ ಶಬ್ದವನ್ನ ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸವನ್ನ ಪ್ರಾರಂಭಿಸೋಣ. ಹಾಗಾದ್ರೆ ಪಾಠ ಯಾವುದಂದ್ರೆ ಅಭ್ಯಾಸ 10 ದೀರ್ಘ ಈಕಿ ಮಾತ್ರ. अभ्यास 10 अभ्यास 10 दीर्घ ई की मात्रा. तो मात्रा अनुसार शब्द इस अभ्यास में आते हैं. तो पाठ ई है दीर्घ ई की मात्रा. ಹಂಗಂದ್ರೆ ಅಭ್ಯಾಸ 10 ಇದು ದೀರ್ಘ ಈಕಿ ಮಾತ್ರ ಅನುಸಾರ ಶಬ್ದಗಳು ಬರ್ತವೆ ಈ ಪಾಠದಲ್ಲಿ. ಅದನ್ನ ನಾವು ಅಭ್ಯಾಸವನ್ನ ಪ್ರಾರಂಭಿಸೋಣ. तो दीर्घ ई की मात्रा वाले अक्षर ठीक ठीक पर जगह पर लिखिए और शब्द पूर्ण कीजिए. ಅಂದ್ರೆ ಈ ಒಂದು ಮಾತ್ರ ಅನುಸಾರದ ಅಕ್ಷರಗಳನ್ನು ಸರಿಯಾದ ಸ್ಥಳದಲ್ಲಿ ಬರೆದು ಆ ಶಬ್ದಗಳನ್ನ ಪೂರ್ಣ ಮಾಡ್ರಿ ಅಂತ ಹೇಳ. ಹಾಗಾದ್ರೆ ಇಲ್ಲಿ ಇದು ಈ ದೀರ್ಘ ಈ ಇದು ಈದ ಮಾತ್ರ. ಹಾಗಾದ್ರೆ ಇಲ್ಲಿ ಮ ಇದೆ. ಮೊದಲ ಅಕ್ಷರಗಳನ್ನು ನೋಡೋಣ. ಯಾವ್ದೈತೆ ಇಲ್ಲಿ ಮ ವರ್ಣ ಇದೆ. ಹಾಗಾದ್ರೆ ಇದಕ್ಕೆ ನಾನು ಜೋಡಿಸ್ತೀನಿ ದೀರ್ಘ ಈಕಿ ಮಾತ್ರ. ಇದು ಮ ಇದು ದೀರ್ಘ ಈಕಿ ಮಾತ್ರ. ಮ ಮತ್ತೆ ದೀರ್ಘ ಈಕಿ ಮಾತ್ರ ಎರಡನ್ನ ಕೂಡಿಸಿದಾಗ ಇಲ್ಲಿ ಮಾತ್ರ ಚಿಹ್ನದ ಅಕ್ಷರ ಬರ್ತೈತಿ ಮೀ ಅಂತಕ್ಕಂಥದ್ದು. ಇದು ಮೊದಲ ಅಕ್ಷರ. ಇದನ್ನ ಗಮನವಿಟ್ಟ ನೋಡ್ರಿ. ತದನಂತರ ನಿಮಗೆ ಏನಿಸ್ತೈತಿ ಶಬ್ದಗಳಲ್ಲಿ ಬರೆಯೋದು ಸರಳ ಆಗ್ತೈತಿ. ಇದು ಮ ಅದಿ ಈಕಿ ಮಾತ್ರ ಇವೆರಡನ್ನ ಕೂಡಿಸಿದಾಗ ಇಲ್ಲಿ ಮೀ ಅಂತಕ್ಕಂಥ ದೀರ್ಘ ಈಕಿ ಮಾತ್ರದ ಅಕ್ಷರ ಆಗ್ತದೆ. दूसरे जो है र, तो इसे मैं जोड़ती हूँ ई की मात्रा. ये है र वर्ण, तो इसे मैं जोड़ी हूँ ई की मात्रा. तो अक्षर होते हैं री. तो री दीर्घ ई की मात्रा अक्षर है. ಅಂದ್ರೆ ಇದು ರ ಅಕ್ಷರ ಅದಿ ಈ ಕಿ ಮಾತ್ರ. ರ ಅಕ್ಷರ ಮತ್ತು ಈ ಮಾತ್ರ ಎರಡನ್ನ ಕೂಡಿಸಿದಾಗ ಯಾವ ಅಕ್ಷರ ಆಗ್ತದೆ? ದೀರ್ಘ ಈ ಕಿ ಮಾತ್ರದ ಅಕ್ಷರ ಆಗ್ತದೆ ರಿ ಅಂತಕ್ಕಂಥದ್ದು. ಇದು ಮೀ ಇದು ರಿ. ನಾ ಕೇವಲ ಅಕ್ಷರಗಳನ್ನ ಅಷ್ಟೇ ಹೇಳತ್ತೇನೆ ಮೊದಲು. ಆಮೇಲೆ ನಾವೇನ್ ಮಾಡೋಣ ಶಬ್ದಗಳ ಕಡೆಗೆ ಹೋಗೋಣ. ಇದು ನೀಡ್ತಕ್ಕಂತಹ ಎರಡು ಉದಾಹರಣೆಗಳು. ಇನ್ನ ನಾವು ಪುಸ್ತಕದಲ್ಲಿ 9 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಯಾವ 9 ಅಕ್ಷರಗಳು? ಮೊದಲನೇದು ಡಿ ಅಂತ ಕೊಟ್ಟಿದ್ದಾರೆ. ಅದರ ನಂತರ ಡಿ, ಟಿ, ಬಿ, ಆದ ನಂತರ ಲಿ, ಲಿ ಮತ್ತೊಂದು ಅದೇ ಅಕ್ಷರ ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಬಿ ಕೊಟ್ಟಿದ್ದಾರೆ. ಅದಾದ ನಂತರ ರಿ ಇದೆ. ಮತ್ತೆ ಕೊನೆ ಅಕ್ಷರ ಯಾವ್ದೈತಿ? ಬಿ ಐತಿ. ಹಾಗಾದ್ರೆ ಡ ದಲ್ಲಿ ದೀರ್ಘ ಈಕಿ ಮಾತ್ರ ಐತಿ. ಆಮೇಲೆ ಮತ್ತೆ ಡ ದಲ್ಲಿ ದೀರ್ಘ ಈಕಿ ಮಾತ್ರ ಐತಿ. ಥ ದಲ್ಲಿ ದೀರ್ಘ ಈದ ಮಾತ್ರ ಐತಿ. ಬ ದಲ್ಲಿಯೂ ಐತಿ, ಲ ದಲ್ಲಿಯೂ ಐತಿ, ಲ ಅಕ್ಷರದಲ್ಲಿಯೂ ಐತಿ. ಇದು ಮತ್ತೆ ಡ ಅಕ್ಷರದಲ್ಲಿ ಐತಿ. ರ ಮತ್ತೆ ಡ ಅಕ್ಷರದಲ್ಲಿಯೂ ಕೂಡ ದೀರ್ಘ ಈಕಿ ಮಾತ್ರ ಅಕ್ಷರಗಳನ್ನ ನಮಗೆ ಕಾಣಿಸ್ತಾವ. ಹೆಂಗ ನಾವು ದೀರ್ಘ ಈಕಿ ಮಾತ್ರ ಅಕ್ಷರಗಳಂತ ಹೇಳ್ತೀವಿ? ಹೆಂಗ್ ಹೇಳ್ತೀವಿ ಅಂದ್ರೆ ಇದು ಡ ಐತಿ. ಅದಕ್ಕೆ ನಾವೇನ್ ಮಾಡಿವಿ? ಇದು ಈಕಿ ಮಾತ್ರ ಕೊಟ್ಟೆ. ಅದಕ್ಕೆ ಇದು ದೀರ್ಘ ಅನುಸ್ವಾರ ಶಬ್ದದ ಮಾತ್ರ ಅಕ್ಷರ ಅಂತ ಸ್ಪಷ್ಟವಾಗಿ ಹೇಳ್ಬೋದು ನಾವು. ಇಲ್ಲಿಯೂ ಕೂಡ 9 ಶಬ್ದಗಳಲ್ಲಿ ಅದೇ ರೀತಿ. तो इस पाठ में हमें दिखाई देते हैं 9 चित्र दी गई है और चित्रों के नीचे 9 अक्षर, एक एक अक्षर दी गई है और हमें इस 9 अक्षरों में से एक एक अक्षर लिखकर शब्द पूर्ण करना है. ಹಾಗಂದ್ರೆ ಕೆಳಗಡೆಗೆ ಈ ಪಾಠದಲ್ಲಿ 9 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಹೌದಲ್ಲ? ನಿಮ್ಮ ಹತ್ರ ಪುಸ್ತಕ ಐತಿ. ಆ ಪುಸ್ತಕವನ್ನ ತೆಗೀರಿ, ಅಲ್ಲಿ ಕಾಣಿಸ್ತೈತಿ. 9 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ 9 ಚಿತ್ರದ ಕೆಳಗಡೆಗೆ ಒಂದೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಬರೀ ಆ ಚಿತ್ರದ ಕೆಳಗೆ ಏನೈತಿ? ಒಂದೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಅವಾಗ ನಾವೇನ್ ಮಾಡ್ಬೇಕು? ಮೊದಲಿನಿಂದ ಹಿಡ್ಕೊಂಡು ಕೊನೆಯವರೆಗೆ ಏನು 9 ಅಕ್ಷರಗಳದಾವಲ್ಲ ಆ 9 ಅಕ್ಷರಗಳಲ್ಲಿ ಒಂದೊಂದು
गई हैं तो अक्षरों को हमें दीर्घ ई की मात्रा अनुसार अक्षर लिखकर हमें पूर्ण करना है. ಹಂಗಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಅಕ್ಷರದ ಮುಂದುಗಡೆಗೆ ದೀರ್ಘ ಈದ ಮಾತ್ರ ಅನುಸಾರ ಅಕ್ಷರಗಳನ್ನ ಹಾಕಿ ಶಬ್ದವನ್ನ ಪೂರ್ಣ ಮಾಡಬೇಕು. ಹಾಗಾದ್ರೆ ಮೊದಲನೇ ಚಿತ್ರದ ಆಮೇಲೆ ಇಲ್ಲಿ 9 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ನೋಡಿ ನಿಮ್ಮ ಪುಸ್ತಕ ಒಳಗೆ ಇಲ್ಲಿ ಮೊದಲನೇದು ಗಡಿಯಾರ ಚಿತ್ರ ಐತಿ, ಆಮೇಲೆ ಎರಡನೇದು ಒಂದು ಕೋಲು ಚಿತ್ರ ಐತಿ, ಮೂರನೇದು ಆನೆ ಚಿತ್ರ ಐತಿ, ನಾಲ್ಕನೇದು ಕೀಲಿಕೈ ಚಿತ್ರ ಐತಿ, ಆಮೇಲೆ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಚಿತ್ರ ಐತಿ, ಆಮೇಲೆ ಇಲ್ಲಿ ಜಾಲಿಗೆಯ ಚಿತ್ರ ಐತಿ, ಇಲ್ಲಿ ಗುಡ್ಡ ಬೆಟ್ಟದ ಚಿತ್ರ ಐತಿ, ಆಮೇಲೆ ಇಲ್ಲಿ ಆಡಿನ ಚಿತ್ರ ಐತಿ, ಇಲ್ಲಿ ಸೌತೆಕಾಯಿಯ ಚಿತ್ರ ಐತಿ. ಹಾಗಾದ್ರೆ ಈ ಚಿತ್ರವನ್ನ ನೋಡಿದ್ವು ನಾವು. ಯಾವ ಚಿತ್ರ ಐತಿ? ನೀವು ಹೇಳ್ತೀರಿ ಇದು ಗಡಿಯಾರ ಅಂತ. ಹಾಗಾದ್ರೆ ಇದು ಗಡಿಯಾರ ಆದ್ರೆ ಇದ್ರ ಕೆಳಗಡೆ ಇರ್ತಕ್ಕಂಥ ಅಕ್ಷರ ಘ ಇದೆ. ಯಾವ್ದೈತಿ? ಘ ಅಕ್ಷರ ಐತಿ. ಅದಕ್ಕೆ ನಾವೇನ್ ಮಾಡ್ಬೇಕು? ದಿ ಅಕ್ಷರವನ್ನ ಬರಿಬೇಕು. ಹಾಗಾದ್ರೆ ಮೊದಲನೇ ಚಿತ್ರದ ಕೆಳಗಡೆಗೆ ಘ ಅಕ್ಷರ ಐತಿ, ಹೌದು? ಹಾಗಾದ್ರೆ ಘ ಅಕ್ಷರವನ್ನ ನಾವು ಇಲ್ಲಿ ನೋಡ್ರಿ, ಮೊದಲನೇ ಅಕ್ಷರ ಘ ಐತಿ. ಹಾಗಾದ್ರೆ ಇಲ್ಲಿ ಮೊದಲನೇ ಅಕ್ಷರ ಯಾವ್ದೈತಿ? ದೀರ್ಘ ಈಕಿ ಮಾತ್ರದ ಡಿ ಐತಿ. ಹಾಗಾದ್ರೆ ಅದನ್ನ ಏನ್ ಮಾಡೋಣ ನಾವು? ಇಲ್ಲಿ ಬರೆಯೋಣ. ಹಾಗಾದ್ರೆ ಶಬ್ದ ಏನಾಯ್ತು? ಘಡಿ. ಘಡಿ ಅಂದ್ರೆ ಗಡಿಯಾರ, ಹೌದು? ಈ ರೀತಿ ಶಬ್ದವನ್ನ ಬರಬೇಕು. ಇದನ್ನೇ ವಿಸ್ತಾರ ಮಾಡಿ ಬರೆದಾಗ ಘ ಅದಿ ಡ ಅದಿ ಈಕಿ ಮಾತ್ರ ಈ ರೀತಿ ಬರ್ತದೆ. ಅದಕ್ಕೆ ಇದು ಒಂದೇ ಶಬ್ದ ಚಿತ್ರದ ಕೆಳಗಡೆ ಇರ್ತಕ್ಕಂಥದ್ದು. ಇನ್ನ ಎರಡನೇ ಚಿತ್ರ ಯಾವ್ದು ನೋಡ್ರಿ? ಚಿತ್ರ ಯಾವ್ದೈತಿ? ಒಂದು ಕೋಲಿನ ಚಿತ್ರ ಐತಿ. ಹಾಗಾದ್ರೆ ಛ ಅದಿ ಡ ಅದಿ ಈಕಿ ಮಾತ್ರ ಯಾವ್ದು ಶಬ್ದ ಐತಿ ಹೇಳ್ರಿ? ಛಡಿ. ನಾವು ಎರಡನೇ ಚಿತ್ರದ ಕೆಳಗಡೆ ಇರ್ತಕ್ಕಂಥ ಮೊದಲನೇ ಅಕ್ಷರ ಛ ತಗೊಂಡ್ವಿ, ಇದನ್ನ ಡಿ ನಾವು ಎರಡನೇದ ಅಕ್ಷರ ಇಲ್ಲಿ ತಗೊಂಡೇವಿ, ಮೊದಲನೇದು ತಗೊಂಡ್ವಿ, ಆನಂತರ ಈಗ ಬರಿಬೇಕಾಗಿದ್ದು ಎರಡನೇದು. ಇಲ್ಲಿ ನಾವು ಬರಿತೀವಿ ಛಡಿ. छड़ी अंद्रे कोलू. और तीसरे जो शब्द है इस अभ्यास में चित्र हाथी का चित्र है और हाथी का चित्र का नीचे जो अक्षर है हा, हा अधिक ह अधिक ई की मात्रा. तो पढ़िए शब्द हाथी. हा ಮೊದಲನೇ ಅಕ್ಷರ ಇತ್ತು, ಹಾಗಾದ್ರೆ ನಾವು ಅಲ್ಲಿ ತ ಮತ್ತು ಈ ಕಿ ಮಾತ್ರದ ಅಕ್ಷರವನ್ನ ಇಲ್ಲಿ ತಗೊಂಡೋಣ. ಹಾಗಾದ್ರೆ ಇಲ್ಲಿ ಮೊದಲೇ ಕೊಟ್ಟಂತ ಅಕ್ಷರ ತಗೊಂಡಿ, ಆಮೇಲೆ ಇಲ್ಲಿ ಮೂರನೇ ಅಕ್ಷರ ತಗೋತೀನಿ ಥಿ. ಹಾಗಾದ್ರೆ ಶಬ್ದ ಏನಾಯ್ತು? ಹಾತಿ. ಹಾತಿ ಅಂದ್ರೆ ಆನೆ. ಈ 9 ಅಕ್ಷರಗಳು ಎಲ್ಲಿಂದ ಬಂದು ಹೇಳ್ರಿ? ನಿಮ್ಮ ಪುಸ್ತಕದಲ್ಲಿ ನಾವು ನೋಡ್ರಿ ಮೊದಲಿಗೆ ಇಲ್ಲೇನು ಕೊಟ್ಟಾರಲ್ಲ ಇವೇ ಅಕ್ಷರಗಳನ್ನ ನಾ ಇಲ್ಲಿ ಬರ್ತಿದ್ದೀನಿ. ಇವನ್ನೇ ಒಂದೊಂದಾಗಿ ತಗೊಂತ ಶಬ್ದಗಳನ್ನ पूर्ण ಮಾಡ್ತಾ ಇದ್ದೀನಿ. नंबर 4 का चित्र है, यहाँ अक्षर है चा, तो अधिक ब अधिक ई की मात्रा. तो इस अक्षर को हम कहते हैं चा. तो च में है आपकी मात्रा, तो इसे मैं जोड़ती हूँ ब, ब अधिक ई की मात्रा. तो शब्द होते हैं चाबी. चाबी है कीलिकई. नंबर 5 का चित्र के नीचे जो अक्षर है मा अधिक ल अधिक ई की मात्रा. तो माँ अक्षर चित्र के नीचे जो दी गई है और ल और ई की मात्रा ली होती है, तो ली अक्षर मैं यहाँ से लेती हूँ. 9 अक्षरों में से ली अक्षर नंबर 5 का अक्षर है, तो मैं इधर लिखती हूँ. तो शब्द पूर्ण होते हैं माली. माली तोटगार. माली शब्द कन्नड़ अर्थ तोटगार. ಹಾಗಾದ್ರೆ ನಂಬರ್ 6 ಚಿತ್ರದ ಕೆಳಗಡೆ ಇರತಕ್ಕಂತಹ ಅಕ್ಷರ ಯಾವುದು ಗುರುತಿಸ್ರಿ? ಅಲ್ಲಿ ಪುಸ್ತಕ ಒಳಗೆ ನೋಡ್ರಿ ಯಾವ ಅಕ್ಷರ ಐತಿ? ಅದಿರೋದು
ಅದಿ ಈ ಮಾತ್ರ ಬರೀಬೇಕು. ಹಾಗಾದ್ರೆ ಶಬ್ದ ಏನಾಯ್ತು? ಜಾಲಿ. ಹೌದು, ಅಲ್ಲೈತಲ್ಲ. ಹಂಗಂದ್ರೆ ಜಾಳಿಗೆ ಕನ್ನಡ ಅರ್ಥ. ಜಾಲಿ ಅಂದ್ರೆ ಜಾಳಿಗೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಚಡಿ, ಕೋಲು, ಆಮೇಲೆ ಹಾತಿ, ಆನೆ, ಇಲ್ಲಿ ಚಾಬಿ, ಕೀಲಿಕಾಯಿ, ಆಮೇಲೆ ಮಾಲಿ, ತೋಟಗಾರ, ಜಾಲಿ, ಜಾಳಿಗೆ. ಗೊತ್ತಾತಲ್ಲ? ಈ ರೀತಿ ಪ್ಲಸ್ ಹಾಕಿ ಬರಿಬೇಕು. ಇನ್ನು ಮುಂದೆ ಬರ್ತಕ್ಕಂತಹ ಶಬ್ದಗಳು ಯಾವ ಅಂತ ನಾವು ನೋಡೋಣ. ಯಾವ ಶಬ್ದಗಳು ಬರ್ತಾವು? दीर्घ ई की मात्रा शब्द। नंबर 7 का जो चित्र है, चित्र के नीचे 2 अक्षर हैं। पहले अक्षर प है और दूसरा अक्षर है हा, और हमें अंतिम अक्षर लिखना है। तो नंबर 7 का चित्र है, चित्र के नीचे प अक्षर है और एक दूसरा अक्षर ह है और इसे आ की मात्रा है पहाड़ी, और हमें यहाँ से अक्षर लेना है डी। तो शब्द होते हैं पहाड़ी। हागाದ್ರೆ पहाड़ी ಇದನ್ನ ಹೆಂಗ್ ಬಿಡಿಸಿ ಬರಿಬೇಕು? ಇಲ್ಲಿ ನೋಡ್ರಿ, ಪ ಬರಿಬೇಕು, ಆಮೇಲೆ ಆ ಬರಿಬೇಕು, ಡ ಬರೆದ ಅದಕ್ಕ ಈ ಮಾತ್ರ ಕೊಡಬೇಕು. ಹಾಗಾದ್ರೆ ಪಹಾಡಿ ಅಂತಕ್ಕಂತ ಶಬ್ದ ಆಗ್ತದೆ. ಪಹಾಡಿ, ಪಹಾಡಿ ಅಂದ್ರೆ ಬೆಟ್ಟ ಗುಡ್ಡ, ಬೆಟ್ಟ ಗುಡ್ಡ, ಈ ರೀತಿ ಕನ್ನಡ ಅರ್ಥ ಬರ್ತದೆ. ಇನ್ನ ಮುಂದೆ ಬರ್ತಕ್ಕಂಥದ್ದು ಚಿತ್ರದ ಕೆಳಗಡೆಗೆ ಮೊದಲನೇ ಅಕ್ಷರ ಯಾವ ರೀತಿ ಹೇಳಿ ನೋಡೋಣ. ಬ ಐತಿ, ಅದಾದ ನಂತರ ಯಾವ ರೀತಿ ಕ ಐತಿ, ಅದಾದ ನಂತರ ಯಾವ ರೀತಿ ರ ಬರಿಬೇಕು ನಾವು. ಹೌದು, ಯಾವ ರೀತಿ ರ ಅಕ್ಷರ ಐತಿ, ರ ಕ ದೀರ್ಘ ಈಕಿ ಮಾತ್ರ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಅಧಿಕ ಹಾಕಿ ದೀರ್ಘ ಈಕಿ ಮಾತ್ರ ಕೊಡಬೇಕು. ಹಾಗಾದ್ರೆ ಶಬ್ದ ಏನಾಗ್ತದೆ? ಬಕರಿ. ಬಕರಿ ಅಂದ್ರೆ ಇದರ ಅರ್ಥ ಆಡು. ಇನ್ನ ಕಕ್ಕಡಿ, ಕೊನೆ ಚಿತ್ರದ ಕೆಳಗಡೆಗೆ ಇರತಕ್ಕಂತಹ 2 ಅಕ್ಷರಗಳು ಕ ಕ ಅಂತ ಕೊಟ್ಟಿದ್ದಾರೆ. ಹೌದು, ಯಾವ್ದು ಕೊಟ್ಟಿದ್ದಾರೋ? ಕ ಅಕ್ಷರ ಐತಿ, ಇನ್ನೊಂದು ಅದಿ ಕ ಐತಿ, ಆಮೇಲೆ ಕೊನೆ ಅಕ್ಷರ ಉಳಿದದ್ದು ಯಾವ್ದಿಲ್ಲ? ಡಿ ಉಳಿದದ. ಹೌದು, ಹಾಗಾದ್ರೆ ಡ ಅದಿ ಈಕಿ ಮಾತ್ರ. ಹಾಗಾದ್ರೆ ಶಬ್ದ ಏನಾಗ್ತದ? ಕಕ್ಕಡಿ. ಕಕ್ಕಡಿ ಅಂದ್ರೆ ಸೌತೆಕಾಯಿ. ಹೌದಲ್ಲ? ಹಾಗಾದ್ರೆ ನಾವಿಲ್ಲಿ ಕನ್ನಡ ಅರ್ಥವನ್ನ ಬರೀತೇನೆ. ककड़ी अंदरे सौतेकाई। तो देखिए बच्चों, तो पहले जो 9 अक्षरों में से एक एक शब्द लेकर हमें शब्द पूर्ण किए हैं। तो शब्द पूर्ण किए हुए इसमें पहले शब्द है घड़ी, दूसरा शब्द है छड़ी और तीसरा है हाथी, और नंबर 4 का शब्द है चाबी और माली, जाली, आमेले पहाड़ी और बकरी, और अंतिम जो शब्द है ककड़ी। ಇವು ಇಷ್ಟು ಆಗಿರ್ತಕ್ಕಂಥ ಶಬ್ದಗಳು. ಇನ್ನ ಅದರ ಕೆಳಗಡೆ ಚಿತ್ರಗಳು ಆಯ್ತು, ಚಿತ್ರದ ಕೆಳಗಡೆ ಶಬ್ದಗಳನ್ನ ಪೂರ್ಣ ಮಾಡಿದ್ವು. ಇನ್ನ ಮತ್ತೆ ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಐತೆ ನೋಡ್ರಿ, ಯಾವ್ದ? अक्षरों को दीर्घ ई की मात्रा लगाइए 5 बार लिखिए। ಕೊಟ್ಟಂತಹ ಅಕ್ಷರಗಳಿಗೆ ದೀರ್ಘ ಈ ಕಿ ಮಾತ್ರ ಹಚ್ಚಿ ಅಕ್ಷರಗಳನ್ನು ಪೂರ್ಣ ಮಾಡ್ರಿ ಅಂತ ಹೇಳ್ಯಾರ. ಹೆಂಗ್ ಮಾಡುದ ನೋಡ್ರಿ. ಮೊದಲಿಗೆ ನಾವು ಏನ್ ಮಾಡಬೇಕು? ಅಕ್ಷರಗಳನ್ನ ಬರ್ಕೋಬೇಕು. ಯಾವ್ಯಾವ ಅಕ್ಷರಗಳನ್ನ ಕೊಟ್ಟಿದ್ದಾರು? ಅಕ್ಷರೋं को दीर्घ ई की मात्रा लगाइए और 5 बार लिखिए ಅಂತ ಹೇಳ್ಯಾರ. ಕೊಟ್ಟಂತ ಅಕ್ಷರಗಳಿಗೆ ದೀರ್ಘ ಈ ಕಿ ಮಾತ್ರ ಹಚ್ಚಬೇಕು ನಾವು. ಹಾಗಾದ್ರೆ ಮೊದಲನೇ ಅಕ್ಷರ ಯಾವ್ದೈತಿ? ದ ಐತಿ. ಹೌದಲ್ಲ? ಆಮೇಲೆ ಮತ್ತೆ ಗುರ್ತ ಮಾಡ್ರಿ ಯಾವ್ದೈತಿ? ಧ ಐತಿ. ಇದು ಸಣ್ಣದ, ಇದು ದೊಡ್ಡ. ಆಮೇಲೆ ಮತ್ತೆ ಯಾವ್ದೈತಿ? ನ ಐತಿ, ಆಮೇಲೆ ಪ ಐತಿ, ಆಮೇಲೆ ಕೊನೆ ಅಕ್ಷರ ಕ
ಮಾತ್ರ ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನ ಇದರಲ್ಲಿ ಬರ್ತಕ್ಕಂಥದ್ದು ಎರಡನೇದು ಧ. ಇದಿಷ್ಟ ಓದಿದಾಗ ಧ ಅಂತಕ್ಕಂಥ ಉಚ್ಚಾರಣೆ ಆಗ್ತದೆ. ಹಾಗಾದ್ರೆ ಈ ದ ಅಕ್ಷರಕ್ಕೆ ನಾವು ಈಕಿ ಮಾತ್ರ ಕೊಟ್ರೆ ಏನಾಗ್ತೈತಿ? ಧೀ. ಹೌದಲ್ಲ? ಇದನ್ನ ನಾವು ಮತ್ತೆ ಏನ್ ಮಾಡ್ಬೇಕು? ಮತ್ತೆ ಬರಿಬೇಕು. ಮತ್ತೆ ಇದೇ ರೀತಿ 5 ಸಲ ಬರಿತಾ ಹೋಗ್ಬೇಕು. ಧೀ. ಇದು ದೀರ್ಘ ಈಕಿ ಮಾತ್ರ ಅನುಸಾರ ಅಕ್ಷರ. ಇನ್ನು ಬರ್ತಕ್ಕಂಥದ್ದು ನ. ಇಲ್ಲಿ ನ ಇದೆ. ಹಾಗಾದ್ರೆ ಈಗ ಓದಿದಾಗ ನ ಅಷ್ಟ ಓದ್ತೇವೆ. ಅದನ್ನ ನಾವು ದೀರ್ಘ ಈಕಿ ಮಾತ್ರ ಹಚ್ಚಿದ್ವಿ ಅಂದ್ರೆ ನೀ ಆಗ್ತದೆ. ಹೌದು? ಮತ್ತೆ ನೀ ನೀ ಇದನ್ನ 5 ಸಲ ಬರಿಬೇಕು. ನಿಮ್ಮ ಪುಸ್ತಕದಲ್ಲಾಗ್ಲಿ ಅಥವಾ ಫೇಸ್ಬುಕ್ ನಲ್ಲಾಗ್ಲಿ ಇದೇ ರೀತಿ 5 ಸಲ ಬರಿಬೇಕು. ಇನ್ನು ಬರ್ತಕ್ಕಂಥ ಅಕ್ಷರ ಪ. ಇದು ಪಿ. ಪಿ ಇದು ದೀರ್ಘ ಈಕಿ ಮಾತ್ರ ಹಚ್ಚಿ ಬರಿತಕ್ಕಂತಹ ಅಕ್ಷರಗಳು. ಇನ್ನು ಕೊನೆ ಅಕ್ಷರ ಬರ್ತಕ್ಕಂಥದ್ದು ಕ. ಹಾಗಾದ್ರೆ ಕ ಏನಾಗ್ತದೆ ಹೇಳಿ ನೋಡೋಣ. ಕದ ಕಿ ಆಗ್ತದೆ. ಕಿ. ಈ ರೀತಿ ಅಕ್ಷರಗಳಿಗೆ ಮಾತ್ರ ಹಚ್ಚಬೇಕು. ಯಾವ ಮಾತ್ರ ಹಚ್ಚಬೇಕು? ದೀರ್ಘ ಈಕಿ ಮಾತ್ರ ಹಚ್ಚಬೇಕು. ಹಾಗಾದ್ರೆ ಇಲ್ಲಿ ನಾವು ದ ಕ ದಿ, ಧ ಕ ಧಿ, ನ ಕ ನಿ, ಪ ಕ ಪಿ, ಕ ಕ ಕಿ ಅಂತಕ್ಕಂಥ ಮಾತ್ರ ದೀರ್ಘ ಈಕಿ ಮಾತ್ರ ಚಿಹ್ನೆಯನ್ನ ಹಚ್ಚಿ ಈ ಅಕ್ಷರಗಳನ್ನ ನಾವೇನ್ ಮಾಡಿದ್ದೇವೆ? ಪೂರ್ಣ ಮಾಡಿದ್ದೇವೆ. ಹಾಗಾದ್ರೆ ಈ ಅಕ್ಷರಗಳನ್ನ ನಾವು ಯಾವ ಒಂದು ಮಾತ್ರ ಚಿಹ್ನೆಯಿಂದ ಹಚ್ಚಿದ್ದೇವೆ ಹೇಳಿ ನೋಡೋಣ. ಹಾಗಾದ್ರೆ ನಾವು ಯಾವ ಮಾತ್ರೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇವತ್ತ? ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ದೀರ್ಘ ಈಕಿ ಮಾತ್ರ ಅಭ್ಯಾಸವನ್ನ ಮಾಡಿದ್ವಿ. ಹಾಗಾದ್ರೆ ಈ ಅಕ್ಷರಗಳಿಗೆ ನಾವು ಯಾವ ಮಾತ್ರ ಚಿಹ್ನೆಯನ್ನು ಹಚ್ಚಿದ್ದೇವೆ ಅದನ್ನ ನೆನಪಿಟ್ಟುಕೊಡ್ರಿ. ಯಾವುದದು? ಅದು ದೀರ್ಘ ಈಕಿ ಮಾತ್ರ ಚಿಹ್ನೆ. ಹಾಗಾದ್ರೆ ಶಬ್ದಗಳನ್ನ ದೀರ್ಘ ಈಕಿ ಮಾತ್ರ ಒಂದು ಶಬ್ದವನ್ನ ಬರೀರಿ ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕು? ಈಗ ಘ ಐತಿ. ಹಾಗಾದ್ರೆ ದೀರ್ಘ ಈಕಿ ಮಾತ್ರ ಘ ಅಷ್ಟ ಬರೆದ್ರೆ ಆಯ್ತು? ಇಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ? ಇಲ್ಲಿ ಒಂದು ಶಬ್ದ ತಗೊಳ್ಳೋಣ, ಡಿ ಬರೆಯೋಣ. ಹಾಗಾದ್ರೆ ದೀರ್ಘ ಈಗ ಮಾತ್ರ ಶಬ್ದ ಒಂದಾಯ್ತಿಲ್ಲ. ಹೌದಲ್ಲ? ಈ ರೀತಿ ನೀವು ಯಾವುದು ಅಕ್ಷರವನ್ನ ಕೊಟ್ರೆ ಅಲ್ಲಿ ನಿಮ್ಮಲ್ಲಿ ಅಕ್ಷರಗಳನ್ನ ಜೋಡಿಸಿ ದೀರ್ಘ ಈಕಿ ಮಾತ್ರ ಶಬ್ದವನ್ನ ಬರೆಯುವಂತಹ ಕೌಶಲ್ಯವನ್ನ ನೀವೇನ್ ಮಾಡ್ಬೇಕು? ಅಲ್ಲಿ ಬೆಳೆಸ್ಕೊಡ್ಬೇಕು. ಈಗ ಯಾರಾದ್ರೂ ನೀವು ಓದುವಾಗ ಬರೆಯುವಾಗ ನಿಮ್ಮ ಮುಂದೆ ಯಾರಾದ್ರೂ ಬಂದ್ರಂದ್ರ ಏನ್ ಅಭ್ಯಾಸ ಮಾಡತ್ತಿ? ದೀರ್ಘ ಈಕಿ ಮಾತ್ರ ಅಂತ ಹೇಳ್ತೀರಿ. ಹಾಗಾದ್ರೆ ದೀರ್ಘ ಈಕಿ ಮಾತ್ರದ ಒಂದು ಶಬ್ದವನ್ನ ಬರ್ದು ತೋರ್ಸಂತ. ಇದಕ್ಕಿಂತ ಮುಂಚೆ ನಾವು ರುಸ್ವಯಿ, ಆಕಿ ಮಾತ್ರ ಇವುಗಳನ್ನ ಅಭ್ಯಾಸ ಮಾಡೇವಿ. ಆ ಮಾತ್ರದ ಒಂದು ಶಬ್ದ ಬರಿ ಅಂತ ಹೇಳ್ತದ್ರಲ್ಲಿ ಆಮ್, ರಾಮ್, ಕಾಮ್ ಈ ರೀತಿ ಶಬ್ದಗಳನ್ನ ನೀವು ಹೇಳಬೇಕು. ಇನ್ನ ರುಸ್ವಯಿದ್ ಬರಿ ಅಂತ ಹೇಳ್ತಂದ್ರೆ ಅಲ್ಲಿ ವಿಮಾನ್, ಕಿತಾಬ್ ಈ ರೀತಿ ಶಬ್ದಗಳು ಬರ್ತಾವ. ಇನ್ನ ದೀರ್ಘ ಈದ್ ಬರಿ ಅಂತ ಹೇಳ್ತಂದ್ರೆ ಅಲ್ಲೇ ಘಡಿ, ಹಾತಿ, ಚಾಬಿ, ಮಾಲಿ ಈ ರೀತಿ ಶಬ್ದಗಳು ಬರ್ತಾವ. ಹೌದಲ್ಲ? ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಹಾಗಾದ್ರೆ ನಾವು ಇವತ್ತಿನ ದಿನ ಅಭ್ಯಾಸ 10 ದೀರ್ಘ ಈಕಿ ಮಾತ್ರ ಅಭ್ಯಾಸವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.